Good afternoon, everyone. I am International Women Director from the Human Rights Suraya Zaitun for Bangalore. So, what the Prajwal Ravana has done the mistake of 2000s sexual candles. About that, he wanted to get the punished and get the justice for the humans. ಸ್ಟೇಟ್ ಜನರಲ್ ಸೆಕ್ರೆಟರಿ ಮಹಿಳಾ ಕಾಂಗ್ರೆಸ್ ಪ್ರಜ್ವಲ್ ರೇವಣ್ಣ ಅವರು ಮಾಡಿರೋದು ತುಂಬಾ ಬಾರಿ ತುಂಬಾ ತಪ್ಪು ಕೆಲಸ. ಸರ್ಕಾರದಲ್ಲಿ ಒಂದು ಉನ್ನತ ಅಧಿಕಾರಿಯಾಗಿದ್ದು ಈ ತರ ಮಹಿಳೆಯರು ಎಂಪಿ ಆಗಿದ್ದು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕಾದ ಬದಲು ಮಹಿಳೆಯರನ್ನ ಅವಮಾನ ಮಾಡದಂತೆ ಅವ್ರ ಕಳಂಕ ತಂದು ಅದನ್ನ ಹಂಗೆ ಅವರು ಎಂಪಿ ಆದಂತವ್ರು ನೆಕ್ಸ್ಟ್ ಎಂಪಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಅವರು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕಾಗಿರೋರು ರಕ್ಷಣೆ ಕೊಡ್ದಿರಾ ಅವ್ರಿಗೆ ಮಹಿಳೆಯರಿಗೆ ತುಂಬಾ ಅವಮಾನಕರ ಸಂಗತಿ ಮಾಡಿದ್ದಾರೆ. ಅದಕ್ಕೋಸ್ಕರ ತುಂಬಾ ಬೇಜಾರಾಗುತ್ತೆ. ನಮಸ್ಕಾರ, ನನ್ನ ಹೆಸರು ಅಸ್ಮಾ ಖಾನಮ್ ಅಂತ, ಮಹಿಳಾ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ನಾನೇನ್ ಹೇಳೋದಂತ, ಪ್ರಜ್ವಲ್ ರೇವಣ್ಣ ಅವರು ಮಾಡಿರುವಂತ ಅಯೋಗ್ಯ ಕೆಲಸಕ್ಕೆ ನಮ್ಮ ಮೋದಿಜಿ ಅವರು ಬಾಯಿ ಮುಚ್ಚಿಕೊಂಡು ಕೂತಿರೋದು ಇದು ಸರಿ, ಎಲ್ಲಿಯವರೆಗೂ ಸರಿ ಅಂತ ನಾನು ಅವ್ರಿಗೆ ಕ್ವಶನ್ ಕೇಳ್ತೀನಿ. ಕರ್ನಾಟಕದಲ್ಲಿ ಬಂದು ಕರ್ನಾಟಕದವ್ರು ತಪ್ಪು ಅಂತ ಹೇಳ್ತಾರೆ. ಮತ್ತೆ ಇನ್ನೇನಂತ ಹೇಳಿದ್ರೆ ಇಲ್ದಿರೋದೆಲ್ಲ ಅಪವಾದಗಳನ್ನ ಹೊರಿಸ್ತಾರೆ. ಇದ್ರ ಬಗ್ಗೆ ಏನಕ್ಕೆ ಮಾತಾಡಲ್ಲ? ಮಹಿಳೆಯರ ಬಗ್ಗೆ, ಮಹಿಳೆಯ ಸಬಲೀಕರಣ ಬಗ್ಗೆ ಮಾತಾಡಲ್ಲ, ಮಹಿಳೆಯರ ಜೊತೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಮಾತಾಡಲ್ಲ. ಇದೆಲ್ಲ ಬಿಟ್ಬಿಟ್ಟು ಬೇರೆ ಇಲ್ದಿರೋದೆಲ್ಲ ಮಾತಾಡ್ತಾರೆ. ಇನ್ನು ನಮ್ಮ ಶ್ರುತಿ ಅವರು ಬಿಜೆಪಿ ಇವರು ಮಿನಿಸ್ಟರ್ ಏನೋ ಇದಾರೆ, ಅವ್ರು ಹೇಳ್ತಾರೆ, ಕಣ್ಣೀರ್ ಹಾಕೊಂಡು ಹೇಳ್ತಾರೆ. ಏನಂತ ಹೇಳಿದ್ರೆ ಬಸ್ಸಲ್ಲಿ ಕುತ್ಕೊಂಡು ಹೋಗಿರೋದು ನಮ್ ಹೆಂಡತಿರ್ ಕಾಣಿಸ್ತಾ ಇಲ್ಲ ಅಂತ ಕಣ್ಣೀರ್ ಹಾಕಿ ಹೇಳ್ತಾರಲ್ವಾ. ಬಸ್ಸಲ್ಲಿ ಹೋಗಿರೋ ಹೆಣ್ಮಕ್ಳು ದೇವಸ್ಥಾನಕ್ಕೂ ಎಲ್ಲೋ ಹೋಗಿರ್ತಾರೆ, ಮನೆಗ್ ವಾಪಸ್ ಬರ್ತಾರೆ. ಇಲ್ಲಿ ಹೆಣ್ಮಕ್ಳು ಕಣ್ಣೀರ್ ಹಾಕ್ತಾ ಇದಾರಲ್ಲ, ಅದನ್ನ ಕಾಣಿಸ್ತಾ ಇಲ್ವಾ ಶ್ರುತಿ ಅವ್ರಿಗೆ? ಅದ್ರ ಬಗ್ಗೆ ಏನಕ್ಕೆ ಮಾತಾಡಲ್ಲ? ಅದ್ರ ಬಗ್ಗೆನೂ ಮಾತಾಡ್ಬೇಕಲ್ವಾ? ಬರೀ ಗಂಡನಿರೋದು ಅಳೋದನ್ನ ಕೇಳ್ಕೊಂಡು ಇವ್ರು ಕಣ್ಣೀರ್ ಹಾಕ್ಬಿಟ್ಟು ಹೇಳ್ತಿದಾರಲ್ಲ. ಇಷ್ಟು ಹೆಣ್ಮಕ್ಳು 2700 ಚಿಲ್ಲರೆ ಹೆಣ್ಮಕ್ಳು ಅವ್ರ ಬಗ್ಗೆ ಅವ್ರ ಮಾನ ಮರ್ಯಾದೆ ಎಲ್ಲ ಹೋಗಿ ಅವರು ಎಷ್ಟು ಅಳ್ತಾ ಇದಾರಲ್ಲ, ಅವ್ರ ಕಣ್ಣೀರ್ ಕಾಣಿಸ್ತಾ ಇಲ್ವಾ ಶ್ರುತಿ ಅವ್ರಿಗೆ? ಧರ್ಮದ ಬಗ್ಗೆ ಏನ್ ಆಮೇಲೆ ವಿಡಿಯೋ ಹಂಚಿದವರು ಅದನ್ನ ಮುಚ್ಚಿಟ್ಟಿದ್ದು ಇಷ್ಟು ತಿಂಗಳು ತಪ್ಪು. ಅಲ್ಲ ಸರ್, ಇವಾಗ ರೇವಣ್ಣ ಅವ್ರು ಹೇಳ್ತಾರೆ ಇದು ಹಳೆ ಕೇಸ್ ಇದು ಅಂತ ಹೇಳ್ಬಿಟ್ಟು. ಹಳೆ ಕೇಸ್ ಇದು ಹಳೇದಾಗ್ಲಿ ಹೊಸದಾಗ್ಲಿ ತಪ್ಪೇ ಅಲ್ವಾ ಸರ್? ಅವಾಗ ಕುಮಾರಸ್ವಾಮಿ ಅವರು ಏನ್ ಗೊತ್ತಿರ್ಲಿಲ್ವಾ? ನಮ್ಮ ಮಾಜಿ ಪ್ರೈಮ್ ಮಿನಿಸ್ಟರ್ ಆದವರು ಅವಾಗ ಏನಕ್ಕೆ ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ? ಇವಾಗ ಆಚೆ ಬಂದ ತಕ್ಷಣ ನ್ಯೂಸ್ ಆಚೆ ಬಂದ ತಕ್ಷಣ ಇವ್ರು ಉಚ್ಚಾಟನೆ ಮಾಡ್ಬಿಟ್ರಲ್ಲ, ಅವಾಗೇ ಮಾಡ್ಬೇಕಾಗಿತ್ತು. ಇವಾಗ ಏನೋ ಪೊಲಿಟಿಕಲಿ ಗೇಮ್ ಆಡ್ತಾರ ಇವ್ರು. ನಾವ್ ನಮ್ ಪಕ್ಷದಲ್ಲೇ ಇಲ್ಲ, ಅವನು ನಮ್ ಪಕ್ಷದಿಂದ ತೆಗ್ದಾಕ್ಬಿಟ್ಟು ಉಪ್ಪು ತಿಂದವ್ ನೀರ್ ಕುಡಿಬೇಕು. ಉಪ್ಪು ತಿಂದು ಎಷ್ಟು ವರ್ಷ ಆಗಿದೆ ಅಲ್ವಾ? ಅವಾಗ ನೀರ್ ಕುಡ್ಸಕ್ಕೆ ಹೋಗಿದ್ರಿ ನೀವು? ನಿಮ್ ಮನೆ ಮಗ ನಿಮ್ಮ ವಂಶದ ಕುಡಿ ಅಲ್ವಾ ಅದು? ಅಲ್ಲ, ಬಟ್ ಇವಾಗ ಅಷ್ಟು ಟೈಮ್ ಬಿಟ್ಟು ಇವಾಗ ಈ ಟೈಮ್ ಅಲ್ಲಿ ಯಾಕೆ ಬಂತು? ವಿಡಿಯೋ ಹಂಚಿದ್ದ ಬಗ್ಗೆ ಯಾಕೆ ಸರ್? ಎಲೆಕ್ಷನ್ ಟೈಮ್ಗೆ ಯಾಕೆ ಬಂದ್ರು ಸರ್? ಇಷ್ಟು ದಿವಸ ಸಿಕ್ಕಿರ್ಲಿಲ್ಲ, ಇವಾಗ ಸಿಕ್ಕಿದೆ. ವೈರಲ್ ಆಗ್ತಾ ಇದೆ ಅಲ್ಲ, ವೈರಲ್ ಆಗ್ತ ತಕ್ಷಣ ಎಲೆಕ್ಷನ್ ವೈರಲ್ ಆಗ್ತಾ ಇದೆ, ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅಲ್ಲ. ಇವ್ರಿಗೆ ಸಿವಿಯರ್ ಆಕ್ಷನ್ ತಗೋಬೇಕು, ಪನಿಷ್ಮೆಂಟ್ ಆಗ್ಬೇಕು. ಜರ್ಮನ್ಗೆ ಹೋಗಿದಾರಲ್ಲ, ಹಿಡ್ಕೊಂಡ್ ಬಂದಿ ಅವ್ರಿಗೆ ಇಂಥವ್ರಿಗೆ ಕೇಳಿದ್ರಲ್ಲ ಕ್ವಶನ್. ಇಷ್ಟ ದಿವಸ ಜರ್ಮನ್ ಗ್ಯಾಪ್ನ ಬಂದಿಲ್ಲ, ಇವಾಗ ವೈರಲ್ ಆದ ತಕ್ಷಣ ವಿಡಿಯೋ ಜರ್ಮನ್ ಎಲೆಕ್ಷನ್ ಆದ ತಕ್ಷಣ 2 ನಿಮಿಷ ಅಲ್ಲಿ 2 ಅವರಲ್ಲಿ ಓಡೋಗ್ಬಿಟ್ರಲ್ಲ ಅವ್ರು. ಜರ್ಮನ್ ಇಂದ ಇಟ್ಕೊಂಡ್ ಬಂದು ಆ ಹೆಣ್ಮಕ್ಳಿಗೆ ಜಸ್ಟಿಸ್ ಸಿಗ್ಲೇಬೇಕು. ಹೋಗ್ತಾ ಇದ್ರು ಜರ್ಮನ್ಗೆ. ಆಯ್ತು ಸರ್, ಅವ್ನ ಇದ್ದಕ್ಕಿದ್ದಂಗೆ ಜರ್ಮನ್ಗೆ ಹೋಗ್ತಾ ಇದ್ದಾನೆ. ನಮ್ ಮೋದಿ ಅವ್ರಿಗೆ ಏನು, ನಮ್ಮ ಪ್ರಿಯಾಂಕಾ ಗಾಂಧಿ ಅವ್ರ ಮಗಳಿಗೆ ಮೀಟ್ ಮಾಡಕ್ ಅಮೆರಿಕಾಗ್ ಹೋಗ್ತಾ ಇರೋದ್ ಮಾತ್ರ ಕಾಣಿಸುತ್ತಲ್ವಾ? ಇವ್ನ್ ಜರ್ಮನ್ಗೆ ಹೋಗ್ತಾ ಇದ್ದಿದ್ದು ಅದ್ ಕಾಣಿಸ್ಲಿಲ್ವಾ? ಕಾಣಿಸ್ತಾ ಇಲ್ವಾ? ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು ಬೇಗ ಕಾಣಿಸ್ಬಿಡುತ್ತಲ್ಲ. ಇವ್ರ ಪಕ್ಷದಲ್ಲಿ ಇದ್ದು ಇವ್ರ ಕ್ಯಾಂಡಿಡೇಟ್, ಅದು MP ಕ್ಯಾಂಡಿಡೇಟ್, ಇಂತ ಅವ್ರಿಗೆಲ್ಲಾರ್ಗು ಟಿಕೆಟ್ ಕೊಟ್ರೆ ಮಹಿಳೆಯರು ಎಲ್ಲೋಗ್ಬೇಕು ಸರ್? ಮಹಿಳೆಯರ ರಕ್ಷಣೆ ಎಲ್ಲಿ ಸಿಗುತ್ತೆ? ನಾವ್ ಲೀಡ್ರು ನಿಲ್ಸೋದೇನಕ್ಕೆ? ನಮ್ಮ ರಕ್ಷಣೆಗೋಸ್ಕರ. ರಕ್ಷಕನೇ ಭಕ್ಷಕ ಆಗ್ಬಿಟ್ರೆ ಮಹಿಳೆಯರು ಎಲ್ಲೋಗ್ಬೇಕು? ಮಹಿಳೆಯರು ಪ್ರತಿಭಟನೆ ಮಾಡಿದ್ದಕ್ಕೆ ಅದು ಒಂದು ದೂರ ನಿಲ್ಲಿಸಿದ್ದಾರೆ. ಹೌದು ಸರ್. ಇವಾಗ ಜೆಡಿಎಸ್ ಅಲ್ಲಿ ಇರೋರು ಮೊನ್ನೆ ಇದಲ್ಲಿ ಹಾಕಿದ್ದಾರೆ, ನಾವು ಏನು ಕಮಿಷನರ್ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದೀವಿ. ಮಹಿಳಾ ಅಧ್ಯಕ್ಷೆ ಅವರು, ನಮ್ಮ ಏನು ಮಾಜಿ ಪ್ರಧಾನಿ ಅವರು, ಮತ್ತೆ ನಮ್ಮ ಮಾಜಿ ಸಿಎಂ ಆದ ಕುಮಾರಸ್ವಾಮಿ ಅವ್ರಿಗೆ ಪರ್ಕೆ ತಗೊಂಡು ಚಪ್ಪಲಿ ತಗೊಂಡು ಹೊಡಿಯೋದನ್ನ ಮಹಿಳಾ ಕಾಂಗ್ರೆಸ್ಸಿನ ಮಹಿಳೆಯರು ಎಲ್ಲಾರು ಹೊಡಿತಾ ಇದ್ದಾರೆ ಅಂತ ಹೇಳಿದ್ರಲ್ಲ ಸರ್. ಬರೀ ಅಲ್ಲೆಲ್ಲ ಹೊಡಿಯೋದು ನಿಮ್ಗೆ. ನೀವು ಕೈಗೆ ಸಿಕ್ಕಿದ್ರೆ ನಿಮಗೆ ಪಬ್ಲಿಕ್ ಅಲ್ಲಿ ಹೊಡಿತೀವಿ ನಾವು. ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಕ್ ಹೋದ್ರಲ್ಲ ಸರ್,
ಪಕ್ಷಕ್ಕೋಸ್ಕರ ನೀವು ಕಂಪ್ಲೇಂಟ್ ನಮ್ಮ ಅಧ್ಯಕ್ಷ ನಮ್ಮ ಇದು ಅಂತ ಹೇಳ್ತಿರಲ್ಲ, ಏನಕ್ಕೆ ಆ ಮಹಿಳೆಯರ ಬಗ್ಗೆ ಅಷ್ಟೊಂದು ಇದಾಗಿದೆಯಲ್ವಾ, ಅದ್ರ ಬಗ್ಗೆ ಏನಕ್ಕೆ ಮಾತ್ ಬಾಯ್ ಬಿಡಲ್ಲ ನೀವುಗಳು? JDS ಅದು ಇವ್ರುಗಳು ಏನ್ ಹೇಳ್ತಾರೆ ಅವ್ರಿಗೆ ಇಂಥವ್ರಿಗೆ ಚಪ್ಪಲಿ ಪರ್ಕಡಿ ಕಮ್ಮಿ. ಕಾರ್ಯಕರ್ತರು ಏನೋ JDS ಕಾರ್ಯಕರ್ತರು ಹೇಳ್ತಾರೆ, ಮಹಿಳಾ ಕಾರ್ಯಕರ್ತರು, ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಈ ತರ ಚಪ್ಪಲಿ ತಗೊಂಡ್ ಹೊಡಿಯೋದು, ಪರ್ಕೆ ತಗೊಂಡ್ ಹೊಡಿಯೋದು ಮಾಡ್ತಾ ಇದ್ದಾರೆ ಅಂತ. ಏನಕ್ಕೆ ಆ ಮಹಿಳೆಯರ ಜೊತೆ ಇಷ್ಟೊಂದು ಅನ್ಯಾಯ ಆಗಿದೆ ಅಲ್ಲ, ಅದ್ರ ಬಗ್ಗೆ ಮಾತಾಡಕ್ ನಿಮ್ಗೇನ್ ಬಾಯಿ ಸೀದೋಗ್ಬಿಟ್ಟಿದ್ಯಾ? ಅವ್ರ ಬಗ್ಗೆ ಮಾತಾಡ್ರಿ. ಏನಕ್ಕೆ ನಿಮ್ಮನೆ ಹೆಣ್ಮಕ್ಳು ಅಲ್ವಾ? ಏನಂತಾರೆ ಮಹಿಳೆ ದುರ್ಗೆ, ಲಕ್ಷ್ಮಿ, ಸರಸ್ವತಿ ಅಂತ ಹೇಳ್ತಿರಲ್ಲ, ಅದ್ರ ಬಗ್ಗೆ ಮಾತಾಡಿ. ಚಿರಂಜೀವಿ ಸುಪ್ರೀತ್, ನ್ಯೂಸ್ ಟು ಪಬ್ಲಿಕ್. ಇದು ನಮ್ಮ ಹೆಮ್ಮೆಯದ ಕನ್ನಡ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.